ಹಾಯ್ ಫ್ರೆಂಡ್ಸ್, ನಾವಿವತ್ತು ಕಡಲೆಕಾಳು ಬಟಾಣಿ ಹಾಕಿ ಮಸಾಲ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಮೊದಲಿಗೆ ಒಂದು ಪ್ಲೇಟಲ್ಲಿ 4 ಈರುಳ್ಳಿ, 2 ಟೊಮೆಟೊ, 2 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಒಂದು 4 ಚಕ್ಕೆ, 6 ಲವಂಗ ಎಲ್ಲ ಹೆಚ್ಚಿಟ್ಕೊಬೇಕು. ತೆಂಗಿನಕಾಯಿ ಒಂದು ಅರ್ಧ ಹೋಳು ಹೆಚ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ಕಡೆ ಬಾಣಲೆ ಹಚ್ಚಿ ಎಣ್ಣೆ ಕಾದ್ಮೇಲೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫಸ್ಟಿಗೆ ಫ್ರೈ ಆಗ್ತಾಯಿದೆ. ಸ್ವಲ್ಪ ಫಸ್ಟ್ ಇದು ಮಾತ್ರ ಫ್ರೈ ಮಾಡಿಕೊಂಡ್ರೆ ಸ್ಮೆಲ್ ಚೆನ್ನಾಗಿರುತ್ತೆ. ಈಗ ಹೆಚ್ಚಿಟ್ಟಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಎಲ್ಲ ಈರುಳ್ಳಿನೂ ಹಾಕ್ತಾಯಿದ್ದೀನಿ ಹೆಚ್ಚಿಟ್ಟಿರೋದು. ಆನಿಯನ್ ಫ್ರೈ ಹಾಕ್ತಾ ಇದ್ದಂಗೆ ಸ್ವಲ್ಪ ಫ್ರೈ ಮಾಡಿ, ಅದು ಒಂದು ಅರ್ಧ ಫ್ರೈ ಆಗ್ತಿದ್ದಂಗೆ ಒಂದೆರಡು ಟೊಮೆಟೊ ಹೆಚ್ಚಿಟ್ಟಿರ್ತೀವಲ್ಲ ಅದನ್ನು ಹಾಕಬೇಕು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗೋಲ್ಡನ್ ಬ್ರೌನಿಶ್ ಆಗುತ್ತೆ. ಈಗ ಫ್ರೈ ಆಗ್ತಾ ಹೈ ಫ್ಲೇಮಲ್ಲೇ ಫ್ರೈ ಮಾಡಿ. ಈಗ ಕೊತ್ತಂಬರಿ ತೊಳೆದು ಇಟ್ಟಿದ್ದೀನಿ, ಅದನ್ನು ಹಾಕಿ ಇಟ್ಕೊಬೇಕು. ಈಗ ಜಾರಿಗೆ ಅರ್ಧ ಹೋಳು ಹೆಚ್ಚಿಟ್ಟಿರೋ ತೆಂಗಿನಕಾಯಿನ ಪೌಡ್ರ್ ಮಾಡಿ ಇಟ್ಕೊಂಡು ಹುರಿದಿಟ್ಟಿರೋ ಮಸಾಲನೂ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಪ್ರೀತಿ ಫುಡ್ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಕಾಳುಗಳೆಲ್ಲ ತೊಳೆದು ಸೋಸಿಟ್ಟಿದ್ದೀನಿ. ಈಗ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಕರ್ಬೇವಿನ ಸೊಪ್ಪು ಚಟಪಟ ಆದಮೇಲೆ ನವಿಲುಕೋಸು ಹಾಕಿ, ಜೊತೆಗೆ ಕಾಳುಗಳನ್ನು ತೊಳೆದಿಟ್ಟಿರೋ ಕಾಳುಗಳು, ಅದು ಯಾವುದೊಂದು ಕಡಲೆಕಾಳು, ಬಟಾಣಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಹಾಗೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ. ಖಾರದ ಪುಡಿ ಒಂದು 3 ಸ್ಪೂನ್ ಹಾಕಬೇಕು. ಅರ್ಧ ಚಮಚ ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ರುಬ್ಬಿಟ್ಟಿರೋಂಥ ಮಿಶ್ರಣವನ್ನು ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಹಾಗೆ ಕಲಿಸಿ ನೋಡಿ, ಗೊತ್ತಾಗುತ್ತೆ ನೀರು ಎಷ್ಟು ಬೇಕೋ ನೀವು ರುಬ್ಬಿಟ್ಟಿರೋ ಮಸಾಲಾಗೆ ಅಂತ. ಹಾಗೆ ಕುಕ್ಕರ್ ಮುಚ್ಚಿಬಿಟ್ಟು ಲಿಡ್ ಹಾಕಿ ಒಂದು 3 ವಿಷಲ್ ಹಚ್ಚಬೇಕು ನೋಡಿ. ಈಗ ಆಗಿದೆ. ಇದಕ್ಕೆ ನಾವು ನುಗ್ಗೆಕಾಯಿ ಹೆಚ್ಚಿ ತೊಳೆದಿಟ್ಟಿರೋ ನುಗ್ಗೆಕಾಯಿನ ಹಾಕಿ ಒಂದು 7 ನಿಮಿಷ ಕುದಿಸ್ಬೇಕು. ಕುಕ್ಕರಲ್ಲಿ ಫಸ್ಟೇ ವಿಷಲ್ ಹೊಡಿಸ್ಬಾರ್ದು, ನುಗ್ಗೆಕಾಯಿನ ಹಾಗೆ ಬೇಯಿಸಬೇಕು ನೋಡಿ. ಈಗ ರುಚಿಕರವಾದ ಕಡಲೆಕಾಳು ಬಟಾಣಿ ಸಾಂಬಾರು ರೆಡಿಯಾಗಿದೆ ನೋಡಿ. ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಥ್ಯಾಂಕ್ ಯು.